ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಬಹಳಷ್ಟು ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಕೋರ್ಟ್ ಕೇಸ್ ಏನಾಯ್ತು ಅಂತ ಹೇಳಿ ಬಹಳಷ್ಟು ಜನ ಕೇಳತ್ತಾರಿ. ಈಗ ಏನೈತ್ಲ ಮೊನ್ನೆ ಇದನ್ನ ಏನೈತ್ಲ ಪೋಸ್ಟ್ಪೋಂಡ್ ಆಗಿ 18ನೇ ತಾರೀಕು ಇವತ್ತೇನೈತ್ಲ ಕೋರ್ಟ್ ಕೇಸ್ ಇತ್ತು. ಮತ್ ಕೆ ಎ ಮತ್ ಏನೈತ್ಲ ಸ್ಟೂಡೆಂಟ್ ನಡ್ಬಾರ್ಕ್ ಏನ್ ಕೋರ್ಟ್ ಕೇಸ್ ಏನಿತ್ಲ ಇವತ್ತೇನೈತ್ಲ ಫೈನಲ್ ಡಿಸಿಷನ್ ಬರ್ತೈತೆ ಅಂತ ತಿಳ್ಕೊಂಡಿದ್ವಿ. ಆದ್ರ ಏನೈತ್ಲ ಇವತ್ತು ಏನೈತ್ಲ ಫೈನಲ್ ಡಿಸಿಷನ್ ಬಂದಿಲ್ಲ. ಕೋರ್ಟ್ ಒಳಗ್ ಏನೇನ್ ಡಿಸ್ಕಷನ್ ಆಯ್ತಂದ್ರ ಇವತ್ತು ಜಡ್ಜ್ ಅವ್ರ ಏನ್ ಕೇಳ್ಯಾರಂದ್ರ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗ ಈಗ ಎಷ್ಟ್ ಸೀಟ್ ಇನ್ಕ್ರೀಸ್ ಆಗ್ಯಾವು ಈ ಅಕ್ಟೋಬರ್ ಒಳಗ, ಮತ್ ಅದ್ರೊಳಗ ಏನೈತ್ಲ ಕರ್ನಾಟಕಕ್ಕೆ ಎಷ್ಟ್ ಸೀಟ್ ಬಂದವು, ಮತ್ ಅದ್ರೊಳಗ ಏನೈತ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗ ಕರ್ನಾಟಕ ಯಾವ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಏನೈತ್ಲ 15% ಎಷ್ಟು ಸೀಟ್ ಹೋಗ್ಯಾವು ಅನ್ನೋದ್ರ ಬಗ್ಗೆ ಇವತ್ತೇನೈತ್ಲ ಕೇಳಿರು. ಮತ್ ಅದಾಗಂತ್ಲೆ ಏನೈತ್ಲ ಕೆಇಗೆ ಏನೈತ್ಲ ಅದೇನೈತ್ಲ ಕಂಪ್ಲೀಟ್ ಆಗಿ ಅದ್ರದ್ ಬಗ್ಗೆ ಏನ್ ಡಾಕ್ಯುಮೆಂಟ್ ಇನ್ನು ಕೆ ಏನೈತ್ಲ ಸಬ್ಮಿಟ್ ಮಾಡತ್ತೇಳಿ ಕೆಇಗೆ ಏನೈತ್ಲ ಜಡ್ಜ್ ಅವ್ರ ಏನೈತ್ಲ ಆರ್ಡರ್ ಮಾಡಿರು. ಅದಾದ್ಮೇಲೆ ಏನೈತ್ಲ ನಾಳೆ ಏನೈತ್ಲ ಟುಮಾರೋ ನಾಳೆ ಪೋಸ್ಟ್ಪೋಂಡ್ ಆಗೈತಿ. ನಾಳೆ ಏನ್ ಫೈನಲ್ ಡಿಸಿಷನ್ ಬರ್ಬೋದಾ ಇಲ್ಲ ಅಂತ ವೇಟ್ ಮಾಡುನು. ಆದಷ್ಟು ಜಲ್ದಿ ರಿಸಲ್ಟ್ ಬರ್ಲತ್ ಹೇಳಿ ನಾನು ಕಾಯತ್ತಾನಿ. ಯಾಕಂದ್ರ ಆಲ್ರೆಡಿ ಏನೈತ್ಲ MBBS ಕಾಲೇಜ್ ಏನೈತ್ಲ ಸ್ಟಾರ್ಟ್ ಆಗೈತಿ. ಇದ್ರ ಎಕ್ಸಾಮ್ ಯಾವಾಗ ಇರ್ತಾವಂದ್ರ ಆಲ್ಮೋಸ್ಟ್ ಆಲ್ ಈಗ ಇವತ್ತು ಏನೈತ್ಲ ಹೆಚ್ಚು ಕಡಿಮೆ ಏನೈತ್ಲ ಫಸ್ಟ್ ಇಯರ್ದ MBBS ಮತ್ BDS ಏನೈತ್ಲ ಫಸ್ಟ್ ಇಯರ್ದ ರಿಸಲ್ಟ್ ಬಂದತಿ. ಅದಕ್ಕೋಸ್ಕರನ ಆದಷ್ಟು ಜಲ್ದಿ ಕೇಸ್ ಮುಗಿಲ್ಲ ಅಂತ ಕೇಳ್ಕೊತಾನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.